ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರುವಂಥ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ KR ನಂದಿನಿ ಅವರೇ, ಹಾಗೂ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಶ್ರೀ ಡಾಕ್ಟರ್ H ಕೃಷ್ಣರವರೇ, ನಗರಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ MV ಪ್ರಕಾಶ್ ಅವರೇ, ಹಾಗೂ ದೇವರಾಜ್ ಅರಸರವರ ಬಗ್ಗೆ ಕುರಿತು ಮಾತನಾಡಲಿಕ್ಕೆ ಆಗಮಿಸಿರುವಂತಹ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಂಧುಗಳೇ, ಹಾಗೆ ಮುಖ್ಯವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಕೂಡ ದೇವರಾಜ್ ಅರಸವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು 110ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಆಗಸ್ಟ್ 20 ನಾವು ವಿಶೇಷವಾಗಿ ಅವರನ್ನು ನೆನೆಸ್ಕೊಳ್ತೇವೆ. ಆದರೆ ಒಂದು ದಿನ ಸೀಮಿತವಾಗಿ ದೇವರಾಜ್ ಅರಸವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿ ಸೀಮಿತಗೊಳಿಸೋ ಅಂಥದ್ದು ಸೂಕ್ತ ಅಲ್ಲ. ಯಾಕೆ ಅಂದರೆ ಅವರು ಕೊಟ್ಟಿರುವಂಥ ಕೊಡುಗೆ, ಅವರು ನೀಡಿದಂಥ ಕೊಡುಗೆ, ಸಾಧನೆ ಇವೆಲ್ಲವನ್ನು ಕೂಡ ನೋಡಿದಾಗ ಪ್ರತಿ ದಿನ ನೆನೆಯಬೇಕಾದಂತಹ, ಸ್ಮರಿಸಬೇಕಾದಂತಹ ಒಂದು ಅಭೂತಪೂರ್ವವಂಥ ವ್ಯಕ್ತಿತ್ವ ಅಂತ ಹೇಳಿದರೆ ಅದು ದೇವರಾಜ್ ಅರಸರವರು. ಯಾಕೆ ಅಂತ ಹೇಳಿದರೆ ಅಸಂಖ್ಯಾತ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಗಳಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ತಮಗೆ ತಾವು ಪರಿಶ್ರಮ ಪಟ್ಟಂಥ ಒಬ್ಬ ಮಹಾನ್ ನಾಯಕ. ಹಾಗಾಗಿ ಈ ನಾಡು ಕಂಡಂತಹ ಒಂದು ಅಪ್ರತಿಮ ರಾಜಕಾರಣಿ, ಅದರ ಜೊತೆಗೆ ಈ ನಾಡಿನ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಕೊಂಡು ಅದರಲ್ಲೂ ಕೂಡ ಬಡವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ಒಬ್ಬ ಅಪ್ರತಿಮ ನಾಯಕ ಅಂತೇಳಿದರೆ ಅದು ದೇವರಾಜ್ ಅರಸರವರು. ಯಾಕೆ ಅಂತೇಳಿದರೆ ತಾವು ಮುಖ್ಯಮಂತ್ರಿ ಆದ ನಂತರ ಈ ನಾಡಿಗೆ ಕೊಟ್ಟಂಥ ಕೊಡುಗೆಗಳು ಒಂದಲ್ಲ ಎರಡಲ್ಲ 16 ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೀವಿ. ಅವ್ರು ಯಾವತ್ತೂ ಕೂಡ ದೇವರಾಜ್ ಅರಸರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತಮ್ಮ ರಾಜಕಾರಣದ ಜೀವನದಲ್ಲಿ ಯಾವತ್ತೂ ಕೂಡ ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ ಬದುಕಿಲ್ಲ. ಜೊತೆಗೆ ಜನರಿಗಾಗಿ, ಅದರಲ್ಲೂ ವಿಶೇಷವಾಗಿ ಬಡ ಜನರಿಗಾಗಿ ಬದುಕಿದಂಥ ಒಬ್ಬ ಧೀಮಂತ ನಾಯಕ ದೇವರಾಜ್ ಅರಸರವರು. ಇವತ್ತು ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನು, ಅವರ ಆದರ್ಶಗಳನ್ನು ಕೇಳೋದಷ್ಟೇ ಅಲ್ಲ, ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದಿದೆಯಲ್ಲ, ಅದು ಬಹಳಷ್ಟು ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಒಂದು ಸಾಮಾಜಿಕ ನ್ಯಾಯ, ಇವತ್ತೇನು ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರಿತೇವೆ, ರಾಜಕಾರಣದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ಪದವನ್ನು ಬಳಕೆ ಮಾಡಿ ಆ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತನ್ನು ಕೊಡುವ ಮೂಲಕ ಸಾಮಾಜಿಕ ಬದಲಾವಣೆಯ ಅಧಿಕಾರ ಅನ್ನಿಸ್ಕೊಳ್ಳುವ ಮೂಲಕ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷವಾಗಿ ನನೆಯಲೇಬೇಕಾಗಿರುವಂಥದ್ದು, ಇವತ್ತು ಹಿಂದುಳಿದ ವರ್ಗ ಆಗಿರ್ಬೋದು, ಅಲ್ಪಸಂಖ್ಯಾತರ ವರ್ಗ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ರಾಜಕೀಯ ಶಕ್ತಿಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ. ಇವತ್ತು ಅವರು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗತ್ತೆ. ಅವರು ಮಾಡಿರುವಂಥ ಕೆಲಸ ಕಾರ್ಯಗಳ ಮೂಲಕ ಈ ಕನ್ನಡ ನಾಡಿನಲ್ಲಿ, ಜನಮಾನಸದಲ್ಲಿ ಯಾವತ್ತೂ ಕೂಡ ಅಚ್ಚೊಳಿಯದಂತೆ ದೇವರಾಜ್ ಅರಸರವರು ಇದ್ದಾರೆ. ಕಾರ್ಯಗಳು ಮಾತಾಡ್ತಾ ಅವರದೇ ಒಂದು ಅನುಭವದ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆ ವಿದ್ಯಾರ್ಥಿ ದಶೆಯಲ್ಲಿ ನಮ್ಮಂತಹ ಎಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ನಿಂತಹ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಸೇರಿರುವಂಥದ್ದು. ಯಾವುದೇ ಕೋಲಾರ ಜಿಲ್ಲೆಯ BVG ಅವರ ಒಂದು ಮಾತು ನನಗೆ ನೆನಪಾಗುತ್ತೆ. ಇರುವ ಕೆಲಸವ ಮಾಡು, ಕಿವಿದೆರದೆ ಮನವಿಟ್ಟು. ಕೃಷ್ಣರವರು ಕುಂಬಾರ ಸಮುದಾಯದ ಮುಖಂಡರು, ಇವ್ರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ. ಶ್ರೀಯುತ ಸಂದೇಶ್
ಸುರೇಶ್ ಅವರು ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ, ಇವರು ಸಹ ಸಿಂಧೂರದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಕುಮಾರ್ ಎಂರವರು ಗಾಣಿಗ ಸಮುದಾಯದ ಮುಖಂಡರು, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಹನುಮಂತಪ್ಪ ಅವರು ಮಡಿವಾಳ ಸಮುದಾಯದ ಮುಖಂಡರು, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಶೇಖ್ ಓಬೇದುಲ್ಲಾ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಶ್ರೀಧರ್ ಅವರು ನಗರಸಭೆಯ ಸದಸ್ಯರು, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಅಭ್ಯುದಯದ ಹರಿಕಾರರಾಗಿ ಎಲ್ಲ ಜನರನ್ನ ಮುನ್ನಡೆಗೆ ತರಬೇಕು ಅನ್ನುವ ದೃಷ್ಟಿಯಿಂದ ಅಹರ್ನಿಶಿ ದುಡಿದಂತಹ ಅರಸುರವರ ಚಿತ್ರಗಳನ್ನ ಗಮನಿಸಬಹುದು. ಅವರ ಬದುಕಿನ ಅನೇಕ ಪ್ರಸಂಗಗಳನ್ನ, ಘಟ್ಟಗಳನ್ನ ಚಿತ್ರಗಳಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದನ್ನ ಸದುಪಯೋಗ ಕೋರ್ತೇನೆ. ಸಹಯೋಗ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪೋಸ್ಟ್ ಡಾಕ್ಟರಲ್, PhD ಇನ್ನಿತರ ಉನ್ನತ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಪಡೆಯುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಗರಿಷ್ಠ 25 ಲಕ್ಷ ರು ಮೀರದಂತೆ ಕೋರ್ಸಿನ ಪೂರ್ಣವನಿಗೆ ಗರಿಷ್ಠ ರು 50 ಲಕ್ಷ ರೂಪಾಯಿಗಳನ್ನ ಶೂನ್ಯ ಬಡ್ಡಿ ದರದಲ್ಲಿ ಮಂಜೂರು ಮಾಡಲಾಗಿದೆ. ಈ ಸಲದ ಫಲಾನುಭವಿ ವಿದ್ಯಾರ್ಥಿಯ ಹೆಸರು ಶ್ರೀ ಧನರಾಜ್ PM ಮಹೇಶ್ ಅವರ ಸುಪುತ್ರರು, ಬೇವಿನಹಳ್ಳಿ, ಕೊತ್ತತ್ತಿ ಹೋಬಳಿ, ಮಂಡ್ಯ ತಾಲೂಕು. ಸೌಲಭ್ಯದ ಮೊತ್ತ 10 ಲಕ್ಷ ರೂಪಾಯಿಗಳು. ಬಹುಶಃ ವಿದ್ಯೆಗೆ ಯಾವತ್ತಿಗೂ ನಮ್ಮ ಇಲಾಖೆಯ ವಸತಿ ಸಿಕ್ಕಿರೋದು 10 ಲಕ್ಷ ರೂಪಾಯಿಗಳ ಸೌಲಭ್ಯ. ಧನರಾಜ್ PM ರವರ ತಂದೆ ಬಂದಿದ್ದಾರೆ. PM ಮಹೇಶ್ ಅವರು ಬೇವಿನಹಳ್ಳಿ, ಕೊತ್ತತ್ತಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶಾಸಕರಿಗೆ ಸನ್ಮಾನ, ಗೌರವ. ಮಂಡ್ಯ ಟೌನ್ ಅಥವಾ ಮಂಡ್ಯ ತಾಲೂಕಿನಲ್ಲಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಘಟಕ 1 ಮಂಡ್ಯ ಟೌನ್ ಯೋಗಿತಾ ಎಸ್ ನಿಲಯ ಪಾಲಕರು 100% ಫಲಿತಾಂಶವನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರು.